ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಕತ್ತೆ ಸಾಗಾಣಿಕೆ, ಮತ್ತೆ ಜೇನ್ ಸಾಗಾಣಿಕೆ, ಮೀನ್ ಸಾಗಾಣಿಕೆ ಎಲ್ಲ ಕೂಡ ಮೊದಲು ತಗೋಬಹುದು. ಅದು ಬಿಸ್ನೆಸ್ ಅಂತೇಳಿ ಆಗುತ್ತೆ. ಬಿಸ್ನೆಸ್ ಆಕ್ಟಿವಿಟಿ, ಅಗ್ರಿ ಬಿಸ್ನೆಸ್ ಆಕ್ಟಿವಿಟಿ ಬರುತ್ತೆ. Okay. ಮುಂಚೆ ಇರಲಿಲ್ಲ, ಮತ್ತೆ ಸರ್ಕಾರದ ಇವಾಗ ಆಡ್ ಮಾಡಿದ್ದಾರೆ. ಓಕೆ, ಮತ್ತೆ ಅದರ ಮೇಲ್ಪಟ್ಟು ನಾನು ಸ್ಟ್ಯಾಂಡಪ್ ಇಂಡಿಯಾ ಕೂಡ ಹೇಳಿದೆ. ಸ್ಟ್ಯಾಂಡಪ್ ಇಂಡಿಯಾದಲ್ಲಿ ಕೂಡ ಸರ್ಕಾರ ಅಪ್ ಟು 1 ಕೋಟಿ ಲೋನ್ ಕೊಡ್ತಾ ಇದೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ. ಅಗ್ರಿ ರಿಲೇಟೆಡ್ ಆಲ್ರೆಡಿ ಅವ್ರ ಹಳೆ ಬಿಸ್ನೆಸ್ ಇದೆ, ಅದರಲ್ಲಿ ಕೂಡ CGTMS ತಗೋಬಹುದು. ಓಕೆ, ಸೊ ಇವೆಲ್ಲದ್ರಲ್ಲಿ ಅದ್ರಲ್ಲಿ ತಗೋಬಹುದು. ಮತ್ತೆ PMEGP ದಲ್ಲಿ ಕೂಡ ಅಗ್ರಿ ರಿಲೇಟೆಡ್ ಬಿಸ್ನೆಸ್ ಆಕ್ಟಿವಿಟಿ ಕೂಡ ತಗೊಳ್ಬಹುದು. ಸೊ ಈಗ ಅಗ್ರಿ ರಿಲೇಟೆಡ್ ಬಿಸ್ನೆಸ್ ಅಂತ ಹೇಳಿದ್ರೆ ಈಗ ನೀವು ಆಗ್ಲೇ ಹೇಳಿದ್ರಿ, ಈಗ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಅಥವಾ ಜೇನು ಸಾಕಾಣಿಕೆ ಇವು ಕೂಡ ಈಗ ರೈತ ಅಂತ ಕೃಷಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ರೈತೋದ್ಯಮಿ ಅಂತ ನಾವು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇದನ್ನು ಕೂಡ ಬಿಸ್ನೆಸ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಸೊ ಆ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಅಥವಾ ಹೈನುಗಾರಿಕೆ ಮಾಡುವವರು ಕೂಡ ಇದನ್ನ ತಗೋಬಹುದು ಹಂಗಿದ್ರೆ. ಹೌದು, ಬರುತ್ತೆ. ಸೊ PMEGP ಬರುತ್ತೆ, ಮುದ್ರಾನು ಬರುತ್ತೆ, ಸ್ಟ್ಯಾಂಡಪ್ ಇಂಡಿಯಾ ಬರುತ್ತೆ, CGTMS ಬರುತ್ತೆ. ಸಪೋಸ್ ದೊಡ್ಡ ಪ್ರಮಾಣ ಫ್ಯಾಕ್ಟರಿ ಇದೆ ಅದು ಕೂಡ ಬರುತ್ತೆ. ಸೊ ಹಾಗಿದ್ರೆ ಈಗ ಹೈನುಗಾರಿಕೆ ಮಾಡುವಂತವರು ಹಾಲಿನ ಬೈ ಪ್ರಾಡಕ್ಟ್ಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಬಹುಶಃ ಈ ಲೋನ್ ಪಡ್ಕೊಂಡು ಆ ಬೈ ಪ್ರಾಡಕ್ಟ್ಸ್ ಅನ್ನು ರೆಡಿ ಮಾಡಬಹುದಾ? ಅಥವಾ ಜೇನು ಸಾಕಾಣಿಕೆ ಮಾಡುವಂತವರು ಜೇನಿನ ಬೈ ಪ್ರಾಡಕ್ಟ್ಸ್ ಬಹಳಷ್ಟು ಮಾಡೋದಕ್ಕಾಗುತ್ತೆ, ಸೊ ಅದನ್ನ ಕೂಡ ಮಾಡಬಹುದು. ಬರುತ್ತೆ. ಸೊ ಹಾಗಿದ್ರೆ ಮುದ್ರಾ, CGTMS, ಸ್ಟ್ಯಾಂಡಪ್ ಇಂಡಿಯಾ, PMEGP. ಸೊ ಬಿಸ್ನೆಸ್ ಗೆ ಯಾವ ತರ ನೀವು ಇಲ್ಲಿಂದ ಲೋನ್ ಪಡ್ಕೊಳ್ಳೋದಕ್ಕೆ ಸಾಧ್ಯ, ಅಂದ್ರೆ ಸರ್ಕಾರದ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ, ಅದೇ ತರ ಕೃಷಿಯಲ್ಲೂ ಕೂಡ ಇದರಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಬಾಸ್ ವಾಲಾ, ಬಿ ದ ಬಾಸ್.